Hello guys, welcome back to my channel. ನಾನಿವತ್ತು BCom ಸೆಕೆಂಡ್ ಸೆಮಿಸ್ಟರ್ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಇನ್ಶೂರೆನ್ಸ್ ಕ್ಲೈಮ್ ಫಾರ್ ಲಾಸ್ ಆಫ್ ಸ್ಟಾಕ್ ಆ ಚಾಪ್ಟರ್ನ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನಿಮಗೆ ಫಸ್ಟ್ ಆಫ್ ಆಲ್ ಏನಂದ್ರೆ ಪ್ರಾಬ್ಲಮ್ ಅಲ್ಲಿ ದೇ ವಿಲ್ ಆಸ್ಕ್ ಫಾರ್ ಲೈಕ್ ದಿಸ್ ಕ್ವಶನ್ಸ್. ಓಕೆ, a fire occurred on the Godown Jwalamukhi Company Limited 15th April 2024. Record reveal the following details. They are given for sales, purchases and stock. Okay, sales, so you can observe properly. This is very much important in the problem. Okay, sales for the year 2023. Okay, sales ಕೊಟ್ಟಿರೋದು up to 23 to 20 lakhs ಕೊಟ್ಟಿದ್ದಾನೆ. ಸೇಲ್ಸ್ ಫಾರ್ 1/1/2024 to 14/4/2024. ದಟ್ ಮೀನ್ಸ್ ನಿಮಗೆ 1st ಜನವರಿಯಿಂದ 31st ಡಿಸೆಂಬರ್ ವರೆಗೂ ಇಯರ್ ಎಂಡ್ ಆಗುತ್ತೆ. ಅದರಲ್ಲಿ ಫೈರ್ ಆಗ್ತಿರೋ ಡೇಟ್ ಬಂದು 15th April 2024 ಅಪ್ ಟು ದಿ ಫೈರ್ ಆಫ್ ದ ಡೇಟ್. ಫೈರ್ ಆಗಿರೋವರೆಗೂ ಅಪ್ ಟು ದಿ ಫೈರ್ ಆಗಿದೆಯಲ್ಲ ಆ ಡೇಟ್ ವರ್ಗು ಅಂದ್ರೆ 15 ಫೈರ್ ಆಗಿದೆ 14th ವರೆಗೂ ಡೇಟಾ ಕೊಟ್ಟಿದ್ದಾನೆ. ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ನಾನು ಯಾಕೆ ಅಂತ ಹೇಳ್ತೀನಿ. ಪರ್ಚೇಸ್ ಕೊಟ್ಟಿದ್ದಾನೆ, ಅದೇ ತರ ಸ್ಟಾಕ್ ಕೊಟ್ಟಿದ್ದಾನೆ. ದಿಸ್ ಇಸ್ ಕಾಲ್ಡ್ ಓಪನಿಂಗ್ ಸ್ಟಾಕ್, ದಿಸ್ ಇಸ್ ವಿಲ್ ಬಿ ಕ್ಲೋಸಿಂಗ್ ಸ್ಟಾಕ್. ವಿ ನೋ ದಟ್. ಅಂಡ್ ದ ಕಂಪನಿ ಫಾಲೋಯಿಂಗ್ ದ ಪ್ರಾಕ್ಟೀಸಸ್ ವ್ಯಾಲ್ಯೂಯಿಂಗ್ ದ ಸ್ಟಾಕ್ ಅಟ್ ದ ಕಾಸ್ಟ್ ಪ್ಲಸ್ 10%. they are telling for cost plus. Okay, this is very important. Cost less or plus ಅಂತ ನೋಡ್ಕೊಳ್ಳಿ. You are required to ascertain the value of the stock destroyed and the stock salvage was rupees 20,000. ಓಕೆ, ನಾನು ಇದು ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮಗೆ ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂತ ಫಸ್ಟ್ ಥಿಯರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ದೀಸ್ ಆರ್ ಆಲ್ ದ ಸ್ಟೆಪ್ ಫಾರ್ ಕ್ಲೈಮ್ ಫಾರ್ ದ ಲಾಸ್ ಆಫ್ ದ ಸ್ಟಾಕ್. ಫಸ್ಟ್ ಸ್ಟೆಪ್ ಬಂದು ನಿಮಗೆ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೆಕೆಂಡ್ ಸ್ಟೆಪ್ ಬಂದು ಅಸರ್ಟೈನ್ಮೆಂಟ್ ಆಫ್ ದ ಗ್ರಾಸ್ ಪ್ರಾಫಿಟ್. ಥರ್ಡ್ ಸ್ಟೆಪ್ ಬಂದು ಪ್ರಿಪರೇಷನ್ ಆಫ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಫೋರ್ತ್ ಒನ್ ಬಂದು ಅಸರ್ಟೈನ್ಮೆಂಟ್ ಆಫ್ actual amount of loss. Fifth step ಬಂದು ascertainment of claim of amount. Okay, first step ಬಂದು preparation of trading account. I think you all know that, already aware that this is for debit side, this is for credit side. Trading account, it comes under only debit sides and direct expenses. Anything direct expenses, purchases and opening stock, ಇದಿಷ್ಟು ಇಲ್ಲಿ ಬರುತ್ತೆ. And coming to the credit side, it will comes under incomes or sales and closing stock. ನಿಮ್ 99% ಇಷ್ಟೇ ಬರುತ್ತೆ. ಓಕೆ, ಫಸ್ಟ್ ಒಂದು ಓಪನಿಂಗ್ ಸ್ಟಾಕ್. ಎನಿಥಿಂಗ್ ನಿಮ್ಗೆ ಓಪನಿಂಗ್ ಸ್ಟಾಕ್ ಪ್ರಾಬ್ಲಮ್ಸ್ ಎಲ್ಲ ಹೆಂಗ್ ಕೊಟ್ಟಿರ್ತಾನೆ ಅದು ರೆಕಾರ್ಡ್ ಮಾಡ್ತೀರಾ. ನಾನು ಇದನ್ನೇ ಹೇಳಿದ್ದು ನಿಮಗೆ. ಓಪನಿಂಗ್ ಸ್ಟಾಕ್ ಅನ್ನೋದು ಯಾವ್ದು ಕೊಟ್ಟಿರ್ತಾನೆ ನೋಡ್ಕೊಡ್ರಿ. ಅಂಡ್ ಟು ಪರ್ಚೇಸಸ್, ಇಲ್ಲಿ ಓಪನಿಂಗ್ ಸ್ಟಾಕ್ ಡೇಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪರ್ಚೇಸಸ್, ಎನಿ ರಿಟರ್ನ್ಸ್ ಇದ್ರೆ ಪರ್ಚೇಸ್ ರಿಟರ್ನ್ ಲೆಸ್ ಮಾಡ್ತೀವಿ. ಈ ಪರ್ಚೇಸಸ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಯಾವ್ದು ರೆಕಾರ್ಡ್ ಮಾಡ್ಬೇಕಂದ್ರೆ ಹೌ ಟು ರೆಕಾರ್ಡ್ ಫಾರ್ ದ ಪ್ರೀವಿಯಸ್ ಇಯರ್ ಡೇಟಾ. ಓಕೆ, ಮಾಡ್ಕೊಡ್ರಿ. ಪ್ರೀವಿಯಸ್ ಇಯರ್ ಡೇಟಾ ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಮೆಮೊರಂಡಮ್ ಅಲ್ಲಿ ಮಾತ್ರ ಅಪ್ ಟು ದಿ ಡೇಟ್ ಆಫ್ ದ ಫೈರ್, ಅಲ್ಲೂ ಸೇಮ್ ರಿಲೇಟೆಡ್ ಬರುತ್ತೆ. ಕನ್ಫ್ಯೂಷನ್ ಬೇಡ, ನಾನು ಹೇಳ್ತೀನಿ. ನೆಕ್ಸ್ಟ್ ಟು ಕ್ಯಾರೇಜ್ ಇನ್ವರ್ಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟು ವೇಜಸ್ ಇದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಕಸ್ಟಮ್ ಡ್ಯೂಟೀಸ್, ಕೋಲ್, ಗ್ಯಾಸ್, ವಾಟರ್, ಫ್ಯೂಯಲ್, ಎನಿಥಿಂಗ್ ಇದ್ರೆ ರೆಕಾರ್ಡ್ ಮಾಡ್ತೀವಿ. ಅಂಡ್ ಈ ಸೈಡ್ ಬಂದ್ರೆ ಕ್ರೆಡಿಟ್ ಸೈಡ್ ಸೇಲ್ಸ್ ರಿಟರ್ನ್ ಇದ್ರೆ ಡಿಡಕ್ಟ್ ಮಾಡಿ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ನ ರೆಕಾರ್ಡ್ ಮಾಡ್ತೀವಿ. ವಾಟ್ ಎವರ್ ದ ವ್ಯಾಲ್ಯೂ ಬ್ಯಾಲೆನ್ಸ್ ಫಿಗರ್ ಏನ್ ಬರುತ್ತೆ ದಟ್ ವಿಲ್ ಬಿ ದ ಗ್ರಾಸ್ ಪ್ರಾಫಿಟ್ ಅಮೌಂಟ್. ಓಕೆ, ದಿಸ್ ಇಸ್ ಫಾರ್ step 1. Step 2, an ascertainment of the gross profit. Gross profit find out ಮಾಡಕ್ಕೆ there is a formula. See here, rate of the gross profit equals gross profit divided by net sales into 100. In case they are not given for the net sales ಅಂದ್ರೆ total sales minus sales return, ಏನಾದರೂ ಸೇಲ್ಸ್ ರಿಟರ್ನ್ ಕೊಟ್ಟಿದ್ರೆ ಡಿಡಕ್ಟ್ ಮಾಡಿ ತಗೊಬೇಕಾಗುತ್ತೆ. ಅಂಡ್ ಸ್ಟೆಪ್ 3 ಬಂದು ನಾನು ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಅಪ್ ಟು ದಿ ಡೇಟ್ ಆಫ್ ದಿ ಫೈರ್ ಅಷ್ಟೇ ರೆಕಾರ್ಡ್ ಮಾಡಬೇಕು. ನಿಮಗೆ ಟ್ರೇಡಿಂಗಿಗೂ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಎರಡಿಗೂ ತುಂಬಾ ಡಿಫ್ರೆನ್ಸ್ ಇರಲ್ಲ, ಸ್ಮಾಲ್ ಡಿಫ್ರೆನ್ಸ್. ಓಪನಿಂಗ್ ಸ್ಟಾಕ್ ಆಸ್ ಯೂಶುವಲ್ ಯು ಆರ್ ರೆಕಾರ್ಡಿಂಗ್, ಬಟ್ ಓಪನಿಂಗ್ ಸ್ಟಾಕ್ ರೆಕಾರ್ಡ್ ಮಾಡಬೇಕಾದ್ರೆ ದಿಸ್ ಇಸ್ ಆಲ್ಸೋ ವೆರಿ ಮಚ್ ಕೇರ್ಫುಲ್ ಆಗಿರಿ. ದಿಸ್ ಕ್ಲೋಸಿಂಗ್ ಸ್ಟಾಕ್, ಓಕೆ, ವಾಟ್ ಎವರ್ ದ ಕ್ಲೋಸಿಂಗ್ ಸ್ಟಾಕ್ ನಿಮ್ಗೆ ಏನ್ ಬಂದಿರುತ್ತೆ ದಟ್ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿ ಓಪನಿಂಗ್ ಸ್ಟಾಕ್ ಆಫ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಓಕೆ, ಅಂಡ್ ಪರ್ಚೇಸಸ್ ಎನಿ ರಿಟರ್ನ್ ಇದ್ರೆ ಪರ್ಚೇಸ್ ಅಪ್ ಟು ದಿ ಡೇಟ್ ಆಫ್ ದಿ ಫೈರ್ ಆಗೋ ಡೇಟ್ ಅವ್ರಿಗೆ ಏನ್ ಕೊಟ್ಟಿರ್ತಾನೆ ಆ ಇಯರ್ ಮಾತ್ರನೇ ರೆಕಾರ್ಡ್ ಮಾಡ್ಬೇಕು. ಇದೆಲ್ಲದನ್ನು ಅಷ್ಟೇ, ಎವ್ರಿಥಿಂಗ್ ಸೇಮ್ ನಿಮಗೆ ಟ್ರೇಡಿಂಗ್ ಅಲ್ಲಿ ಏನ್ ಬರುತ್ತೆ ಇಲ್ಲೂ ಅಷ್ಟೇ, ಬಟ್ ಅಪ್ ಟು ದಿ ಡೇಟ್ ಆಫ್ ದ ಫೈರ್ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್, ಇಲ್ಲೇನಂದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ಆಲ್ರೆಡಿ ಸಿಕ್ಕಿರುತ್ತೆ ನಿಮಗೆ. ಓಕೆ, ಗ್ರಾಸ್ ಪ್ರಾಫಿಟ್ ನ ರೆಕಾರ್ಡ್ ಮಾಡ್ತೀರಾ. ದಟ್ ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತೆ ಆನ್ ದ ಡೇಟ್ ಆಫ್ ದ ಫೈರ್, ಇದು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ರೆ, ಇಲ್ಲ ಅಂದ್ರೆ ದಿಸ್ ಬ್ಯಾಲೆನ್ಸಿಂಗ್ ಫಿಗರ್ ವಿಲ್ ಬಿ ಕ್ಲೋಸಿಂಗ್ ಸ್ಟಾಕ್ ಆಫ್ ದಿಸ್ ಇಯರ್. ಓಕೆ, ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಸಿಗುತ್ತೆ ನಿಮಗೆ. ನಮ್ಮ ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಅಸರ್ಟೈನ್ಮೆಂಟ್ ಆಫ್ ಆಕ್ಚುಯಲ್ ಅಮೌಂಟ್ ಲಾಸ್. ಫೈರ್ ಆದಾಗ ಎಷ್ಟು ಲಾಸ್ ಆಗಿದೆ ಅಮೌಂಟ್ ಅಂತ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ. ಸ್ಟಾಕ್ ಆನ್ ದ ಅಪ್ ಟು ದಿ ಡೇಟ್ ಆಫ್ ದ ಫೈರ್, ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಯಾವಾಗ ಸ್ಟಾಕ್ ಏನಿರುತ್ತೆ ಅದನ್ನ ರೆಕಾರ್ಡ್ ಮಾಡ್ತೀರಾ. ಲೆಸ್ ಗೂಡ್ಸ್ ಸಾಲ್ವೇಜ್ಡ್ ಆರ್ ದ ಗೂಡ್ಸ್ ಸಾಲ್ವೇಜ್ಡ್ ಆರ್ ಸ್ಕ್ರಾಪ್. ಓಕೆ, ನಿಮಗೆ ಸಾಲ್ವೇಜ್ಡ್ ಆರ್ ಸ್ಕ್ರಾಪ್ ವ್ಯಾಲ್ಯೂ ಅಂದ್ರೆ ಯು ನೋ ದಟ್ ಇಟ್ ವಿಲ್ ಬಿ ಏನ್ ಬ್ಯಾಲೆನ್ಸ್ ಉಳ್ಕೊಂಡಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫೈರ್ ಆಗೋಗಿ ಬೆಂಕಿ ಎತ್ಕೊಂಡ್ರೆ ಅದ್ರಲ್ಲಿ ಏನ್ ಬ್ಯಾಲೆನ್ಸ್ ಮಿಕ್ಕಿರುತ್ತೆ, ಗೂಡ್ಸ್ ಸ್ಟಾಕ್ಸ್ ಏನ್ ಮಿಕ್ಕಿರುತ್ತೆ ಅದಕ್ಕೆ ಸಾಲ್ವೇಜ್ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಎಲ್ಲ ಸುಟ್ಟೋಗ್ಬಿಟ್ಟಿದ್ರು ನಾವು ಗುಜ್ರಿಗೋ ಇಲ್ಲ ಎನಿಥಿಂಗ್ ನಾವೇನಾದ್ರೂ ಹಾಕ್ತಿವಿ ಅಂದ್ರೆ ದಟ್ ಅಮೌಂಟ್ ಬ್ಯಾಲೆನ್ಸ್ ಅಮೌಂಟ್ ಏನ್ ಬರುತ್ತೆ ಆ ವ್ಯಾಲ್ಯೂಸ್ ದಟ್ ಈಸ್ ಕಾಲ್ಡ್ ಸಾಲ್ವೇಜ್ ವ್ಯಾಲ್ಯೂ. ಅಂಡ್ ಅದಕ್ಕೆ ನೆಕ್ಸ್ಟ್ ಆಡ್ ಎಕ್ಸ್ಪೆನ್ಸಸ್ ಇನ್ಕರ್ ಟು ದಿ ಎಕ್ಸಿಸ್ಟಿಂಗ್ ಫೈರ್. ಓಕೆ, ನಿಮ್ಗೆ ಎಕ್ಸ್ಪೆನ್ಸಸ್ ಏನೇನು ಆಗಿರುತ್ತೆ, ಈಗ
ಬೆಂಕಿ ಹತ್ಕೊಂಡ್ಬಿಡುತ್ತೆ, ಬೆಂಕಿನ ಆರಿಸೋದಕ್ಕೆ, ಓಕೆ, ಫೈರ್ನ ಆರಿಸೋದಕ್ಕೆ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ, ದಟ್ ಎಕ್ಸ್ಪೆನ್ಸಸ್ ವಿ ಆರ್ ಆಡಿಂಗ್. ಇದಿಷ್ಟು ಮಾಡಿದ್ರೆ ನಿಮಗೆ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬಂದು ಅಸರ್ಟೈನ್ಮೆಂಟ್ ಆಫ್ ಕ್ಲೈಮ್ ಅಮೌಂಟ್. ಓಕೆ, ನಿಮಗೆ ಪ್ರಾಬ್ಲಮ್ ಅಲ್ಲಿ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಅಂತ ಫೈಂಡ್ ಔಟ್ ಮಾಡಿದ್ರೆ ಸ್ಟೆಪ್ 4 ಗೆ ಎಂಡ್ ಮಾಡ್ರಿ. ಇನ್ ಕೇಸ್ ದರ್ ಆರ್ ಆಸ್ಕಿಂಗ್ ಫಾರ್ ದ ಕ್ಲೈಮ್ ಅಮೌಂಟ್ ಅಂದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್ ಸ್ಟೆಪ್. ಕ್ಲೈಮ್ ಅಮೌಂಟ್ ಗೆ ಹ್ಯಾಸ್ ಟು ಗಿವ್ ಫಾರ್ ದ ಪಾಲಿಸಿ ಅಮೌಂಟ್. ಓಕೆ, ಅಮೌಂಟ್ ಆಫ್ ಕ್ಲೈಮ್ ಈಕ್ವಲ್ಸ್ ಪಾಲಿಸಿ ಅಮೌಂಟ್ ಇಂಟು ಆಕ್ಚುಯಲ್ ಲಾಸ್. ಪಾಲಿಸಿ ಅಮೌಂಟ್ ಅಂದ್ರೆ ಏನು ಇನ್ಶೂರೆನ್ಸ್ ಮಾಡಿರ್ತಾರೆ ಪಾಲಿಸಿ ಅಮೌಂಟ್. ಆಕ್ಚುಯಲ್ ಲಾಸ್ ಆಫ್ ದ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಫೈರ್, ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್, ಯಾವಾಗ ಫೈರ್ ಆಗಿರುತ್ತೆ ಸ್ಟಾಕ್ ಎಷ್ಟಿರುತ್ತೆ ದಟ್ ಅಮೌಂಟ್ ಹಾಕೊಂಡ್ರೆ ಯು ವಿಲ್ ಗೆಟ್ ಅನ್ ಕ್ಲೈಮ್ ಅಮೌಂಟ್. ಓಕೆ, ಇದಿಷ್ಟು ಬಂದು ನಿಮಗೆ ನಾವು ವಿಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್. ಓಕೆ, ನಾನು ಪ್ರಾಬ್ಲಮ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಹೋಗೋಣ, ನಾನು ಆಲ್ರೆಡಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಓಕೆ, ಟು ಓಪನಿಂಗ್ ಸ್ಟಾಕ್ ಹೌ ಮಚ್ ದರ್ ಆರ್ ಗಿವನ್. ಓಪನಿಂಗ್ ಸ್ಟಾಕ್ ನಾನು ಅವಾಗಲೇ ಹೇಳಿದೆ, ಓಪನಿಂಗ್ ಸ್ಟಾಕಿಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಕಂಪನಿ ಹ್ಯಾಸ್ ದ ಫಾಲೋಯಿಂಗ್ ಪ್ರಾಕ್ಟೀಸ್ ವ್ಯಾಲ್ಯೂಯಿಂಗ್ ಅಟ್ ದ ಸ್ಟಾಕ್ ಪ್ಲಸ್ 10%. ಓಕೆ, ಓಪನಿಂಗ್ ಸ್ಟಾಕ್ ಎಷ್ಟಿದೆ ನಿಮಗೆ 6,60,000 ಇದೆ. 6,60,000 ಇಂಟು what's 10% ಕೊಟ್ಟಿದ್ದಾನೆ 100 divided by 110. ಓಕೆ, 10% ಅಂದ್ರೆ ಆಡ್ ಮಾಡ್ಕೊಡ್ರಿ, ಅವಾಗ you'll get an value will be 6 lakh rupees ಓಪನಿಂಗ್ ಸ್ಟಾಕ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಸೇಮ್ ಓಪನಿಂಗ್ ಸ್ಟಾಕ್ ಸೇಲ್ಸ್ ಬರುತ್ತಾ, ಇಲ್ಲಿ ಸೇಲ್ಸ್ ರೆಕಾರ್ಡ್ ಮಾಡ್ಕೊಂಡ್ರಿ. ಫಸ್ಟ್ ಒಂದು 20 lakhs ಕೊಟ್ಟಿದ್ದಾನೆ, ಬಟ್ ಡೋಂಟ್ ಟೇಕ್ ದಿಸ್ ವ್ಯಾಲ್ಯೂ. ಓಕೆ, ಇದು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಬರುತ್ತೆ ಅಪ್ ಟು ದಿ ಡೇಟ್ ಆಫ್ ದ ಫೈರ್. ಇಲ್ಲೂ ಅಷ್ಟೇ ಸೇಲ್ಸ್ಗೆ 20 lakhs ಕೊಟ್ಟಿದ್ದಾನೆ ನಿಮಗೆ. ಕ್ಯಾನ್ ಡೈರೆಕ್ಟ್ಲಿ ಎನಿ ರಿಟರ್ನ್ಸ್ ಏನಾದರೂ ಇದ್ರೆ ರೆಕಾರ್ಡ್ ಮಾಡ್ಕೊಂಡ್ರಿ. ದೇರ್ ಇಸ್ ನೋ ರಿಟರ್ನ್ಸ್ ಹಿಯರ್. 20 lakhs ಈಸಿಯಾಗಿ ರೆಕಾರ್ಡ್ ಮಾಡ್ತೀನಿ. ನೆಕ್ಸ್ಟ್ ಸೇಮ್ ಸೇಲ್ಸ್ ಆಯ್ತು, ಸೇಲ್ಸ್ ಡ್ಯೂರಿಂಗ್ ಅಲ್ಲಿ ಬರುತ್ತೆ. ಪರ್ಚೇಸಸ್ ಯಾವ ಸೈಡ್ ಬರುತ್ತೆ, ಇಟ್ಸ್ ಕಮ್ಸ್ ಅಂಡರ್ ಡೆಬಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಕೌಂಟ್. ಪರ್ಚೇಸ್ ಬಂದು 2023 ಎಷ್ಟು ಕೊಟ್ಟಿದೆ 16 lakh ದೇರ್ ಆರ್ ಗಿವನ್ 16 lakh. ನೆಕ್ಸ್ಟ್ ಪರ್ಚೇಸ್ ಇದು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಇಸ್ ಆಲ್ರೆಡಿ ಓವರ್. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಬರುತ್ತಾ, ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಎಷ್ಟು ಕೊಟ್ಟಿದೆ 7,70,000 ಇಂಟು ಸೇಮ್ ಸ್ಟಾಕ್ ಈಗ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಇಂಟು 100 divided by 110 ಬಿಕಾಸ್ ದ ಅಡ್ಜಸ್ಟ್ಮೆಂಟ್, ಇಲ್ಲ ಅಂದ್ರೆ ಡೈರೆಕ್ಟ್ ತಗೊಂಬೋದಿತ್ತು ನಾವು ಅಮೌಂಟ್ ನ. 7 lakh rupees ಆಗುತ್ತೆ. Now any other values, now company value next stock you are required to ascertain the value of stock. This stock salvage value ಕೊಟ್ಟಿದ್ದಾನೆ, it will not come here. Okay, salvage value ಆಮೇಲೆ ಬರುತ್ತೆ, later on I'll explain that. Now next ಟೋಟಲ್ ಮಾಡ್ಕೊಡಿ, ಅಷ್ಟೇ ವ್ಯಾಲ್ಯೂ ಇರೋದು. ಟೋಟಲ್ ಮಾಡಿ 20 plus 27 lakh ಆಗುತ್ತೆ. 27 lakh same it will comes under for debit side, but balancing figure will be gross profit ಆಗುತ್ತೆ. 27 lakh minus 16 lakh minus 6 lakh ಮಾಡಿದ್ರೆ you will get 5 lakh rupees will be the gross profit. Now we can move on to second step. First step is over. First step ಬಂದು ನಿಮಗೆ trading and P&L account for the year ending 31st/12/2023 ಕೊಟ್ಟಿದ್ದಾನೆ. Next move on to the gross profit. Gross profit formula ಏನು, rate of gross profit equals gross profit divided by sales into 100. Gross profit how much they are given, ನೀವು ಇವಾಗ ತಾನೇ ಫೈಂಡ್ ಔಟ್ ಮಾಡ್ರ, how much 5 lakh. Okay, divided by sales, we know the sales. Okay, 20 lakhs, but ನೀವು ಕನ್ಫ್ಯೂಸ್ ತುಂಬಾ ಜನ ಮಿಸ್ಟೇಕ್ಸ್ ಮಾಡೋದೇನಂದ್ರೆ ಸೇಲ್ಸ್ 2 ಕೊಟ್ಟಿದ್ದಾನೆ, 6 lakhs ತಗೊಂಡ್ಬಿಡ್ತಾರೆ. ನೋ ಹ್ಯಾವ್ ಟು ಟೇಕ್ ಫಾರ್ ದ ಪ್ರೀವಿಯಸ್ ಇಯರ್ ಓನ್ಲಿ. ಓಕೆ, ದೆನ್ ಅಲ್ಲಿ ವಿಲ್ ಗೆಟ್ ದ ಗ್ರಾಸ್ ಪ್ರಾಫಿಟ್. ಈ ಇಯರ್ ತಗೊಂಡ್ರೆ ಗ್ರಾಸ್ ಪ್ರಾಫಿಟ್ ಹೆಂಗೆ ಹೋಗುತ್ತೆ, ಬಿಕಾಸ್ ನಮ್ ಫೈರ್ ಆಗ್ಬಿಟ್ಟಿದೆ ಮುಂಚೆನೆ, ರೈಟ್. ಗ್ರಾಸ್ ಪ್ರಾಫಿಟ್ ಎಷ್ಟು 5 lakh, ಇವಾಗ ತಾನೇ ಫೈಂಡ್ ಔಟ್ ಮಾಡೋದು ಟೇಬಲ್ ಅಲ್ಲಿ. ಗ್ರಾಸ್ ಪ್ರಾಫಿಟ್ 5 lakh divided by what is the sales amount 20 lakh into 100. You will get some value. 5 lakh divided by 20 lakh. 25% will be the value. Now we can move on to the step 3, memorandum trading account. Okay, ನಾನು already values ತಗೊಂಡಿದ್ದೀನಿ, just okay ಡೈರೆಕ್ಟ್ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ. See here, first one opening stock. ನಾನು ಅವಾಗಲೇ ಹೇಳಿದೆ ನಿಮಗೆ ಓಪನಿಂಗ್ ಸ್ಟಾಕ್, ದಿಸ್ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿ ಓಪನಿಂಗ್ ಸ್ಟಾಕ್ ಆಫ್ ದಿಸ್ ಇಯರ್. ಓಕೆ, ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಪ್ರೀವಿಯಸ್ ಇಯರ್ ಮಾಡ್ತಾ ಇರೋದು. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ದಿಸ್ ಇಯರ್ ಅಕೌಂಟ್ ವಿ ಆರ್ ಡೂಯಿಂಗ್. ಓಕೆ, ಅಪ್ ಟು ದಿ ಡೇಟ್ ಆಫ್ ದ ಫೈರ್ ಆಗಿರೋವರೆಗೂ, ಅಂದ್ರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ 1/1/2024 ಇಂದ ಫೈರ್ ಆಗಿರೋ ಡೇಟ್ ಯಾವುದು 15th ಅಂದ್ರೆ 14th ವರೆಗೂ ಡೇಟಾ ಕೊಟ್ಟಿದ್ದಾನೆ. 14/4/2024 ವರೆಗೂ ಈ ಅಕೌಂಟ್ ನ ಮಾಡ್ತಾ ಹೋಗ್ತೀವಿ. ಓಪನಿಂಗ್ ಸ್ಟಾಕ್, ದಿಸ್ ಕ್ಲೋಸಿಂಗ್ ಸ್ಟಾಕ್ ವಿಲ್ ಬಿ ಓಪನಿಂಗ್ ಸ್ಟಾಕ್ ಆಫ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಇದು ಕೇರ್ಫುಲ್ ಆಗಿದೆ. ನೆಕ್ಸ್ಟ್ ಪರ್ಚೇಸಸ್ ಅಪ್ ಟು ದಿ ಡೇಟ್ ಆಫ್ ದಿ ಫೈರ್ ಎಷ್ಟು ಕೊಟ್ಟಿದ್ದಾನೆ, ಪರ್ಚೇಸಸ್ 2,50,000 ಕೊಟ್ಟಿದ್ದಾನೆ. ಡೈರೆಕ್ಟ್ಲಿ ಕ್ಯಾನ್ ರೆಕಾರ್ಡ್ 2,50,000. ನಿಮಗೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಏನ್ ಬರುತ್ತೆ, ಇಲ್ಲೂ ಅಷ್ಟೇ ಬರುತ್ತೆ. ಸೇಲ್ಸ್ ಆಲ್ಸೋ ಇಟ್ ವಿಲ್ ಬಿ ಸೇಮ್ 6 lakh ಕೊಟ್ಟಿದ್ದಾನೆ, ಕರೆಕ್ಟ್. ಅಪ್ ಟು ದಿ ಡೇಟ್ ಆಫ್ ದಿ ಫೈರ್ ವಿಲ್ ಬಿ 6 lakh. ನೆಕ್ಸ್ಟ್
ಕ್ಲೋಸಿಂಗ್ ಸ್ಟಾಕ್ ನಾವು ರೆಕಾರ್ಡ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ವಿಲ್ ಬಿ ದ ಓಲ್ಡ್ ಇಯರ್ 2023. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್, ವಿ ನೋ ದ ಗ್ರಾಸ್ ಪ್ರಾಫಿಟ್ ರೈಟ್. ಗ್ರಾಸ್ ಪ್ರಾಫಿಟ್ 25% ಅಂತ ಫೈಂಡ್ ಔಟ್ ಮಾಡಿದೀವಿ, ಬಟ್ ದಟ್ ಈಸ್ ಫಾರ್ ದ ಪ್ರೀವಿಯಸ್ ಇಯರ್ ಗ್ರಾಸ್ ಪ್ರಾಫಿಟ್. ಇದು ನಮಗೆ ದಿಸ್ ಇಯರ್ ಗ್ರಾಸ್ ಪ್ರಾಫಿಟ್ ಅಲ್ಲ, ಬಿಕಾಸ್ ದಿಸ್ ಇಯರ್ ಗ್ರಾಸ್ ಪ್ರಾಫಿಟ್ ಮಾಡಕ್ಕೆ ನಮ್ಗೆ ಆಗೋದಿಲ್ಲ, ಬಿಕಾಸ್ ವಿ ಆಲ್ರೆಡಿ ಏನಾಗಿದೆ ನಮಗೆ ಫೈರ್ ಆಗ್ಬಿಟ್ಟಿದೆ. ಅವಾಗ ನಾವು ಯಾವ್ದ್ರ ಮೇಲೆ ಗ್ರಾಸ್ ಪ್ರಾಫಿಟ್ ಎಲ್ಲಿ ಸಿಗುತ್ತೆ ನಮಗೆ? ಸೇಲ್ಸ್ ಮಾಡಿದಾಗ. ಈ ಸೇಲ್ಸ್ ವ್ಯಾಲ್ಯೂ ಏನಿದೆ ಅದ್ರ ಮೇಲೆ ಗ್ರಾಸ್ ಪ್ರಾಫಿಟ್ ತಗೋಣ. ಸೇಲ್ಸ್ ವ್ಯಾಲ್ಯೂ ದಿಸ್ ಇಯರ್ ವಿಲ್ ಬಿ 6 lakh into 25%. ನಾವು 6 lakh into 25% ಅಂದ್ರೆ 1,50,000 ಸಿಗುತ್ತೆ. This will be the gross profit of this year. Now you can mention it as closing stock. Balancing figure is plus 7 lakh plus 2 lakh 50 plus 1 lakh 50. 11 lakh will be the total. 11 lakh. Now balancing figure will be closing stock 11 lakh minus 6 lakh and 5 lakh will be closing stock. Now in problem al kelirodu ನಾವು destroyed the stock. The company has been the following practices: value of the stock plus you are required to ascertain the value of the stock destroyed. ಎಷ್ಟು ಸ್ಟಾಕ್ ಲಾಸ್ ಆಗಿದೆ ಅಂತ ಕೇಳ್ತಿದ್ದಾನೆ. Now we can move on to step 4, calculation of actual loss. Closing stock ಎಷ್ಟಿದೆ ಫಸ್ಟ್ ನೋಡ್ಕೊಡ್ರಿ, ಮೈನಸ್ ಸಾಲ್ವೇಜ್ ವ್ಯಾಲ್ಯೂ ಏನಾದಿದೆ ಲೆಸ್ ಮಾಡ್ಕೊಂಡ್ರೆ ಆಕ್ಚುಯಲ್ ಲಾಸ್ ಸಿಕ್ಬಿಡುತ್ತೆ. Closing stock will be memorandum trading account this year will be 5 lakh rupees minus salvage value. They are given in the problem, ಕೊಟ್ಟಿಲ್ಲ ಅಂದ್ರೆ direct nil. Destroyed the salvage 20,000 ಕೊಟ್ಟಿದ್ದಾನೆ. 20,000, 5 lakh minus 20,000, 4,80,000 will be the actual loss. Okay, this much. ನಿಮ್ಗೆ ಏನಾದ್ರೂ ಈಗ ಅಮೌಂಟ್ ಎಷ್ಟು ಕ್ಲೈಮ್ ಆಗುತ್ತೆ ಇನ್ಶೂರೆನ್ಸ್ ಇಂದ ಅಂತ ಕೊಟ್ಟಿದ್ರೆ ಪಾಲಿಸಿ ಅಮೌಂಟ್ ಕೊಡಬೇಕಿತ್ತು, they are not given. ನಮ್ಗೆ ಆಕ್ಚುಯಲ್ ಲಾಸ್ ಅಷ್ಟೇ ಕೇಳಿದಾನೆ, ಇಷ್ಟು ಮಾಡಿದ್ರೆ ಆಯ್ತು. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಮೆಂಟ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ ನಿಮ್ಮ ಡೌಟ್ಸ್ನ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಆಲ್ ಆಫ್ ಯು.